ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅನ್ಕೊಂತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ಫುಲ್ ವಿಶೇಷ ರೀ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಇವತ್ತು ನಮ್ಮ ನಿವೇದಿತ ಮೇಡಮ್ ಅವರು ಫೋನ್ ಹಚ್ಚಾರಿ ಮಕ್ಕಳಿಗೆಲ್ಲ ವಿಶ್ ಮಾಡಾಕ್ರಿ, ಬರ್ತಡೇದ ವಿಶ್ ಹೇಳಿದ್ರಿ. ಥ್ಯಾಂಕ್ ಯು ರೀಪ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಂಟಿಯರು ಫೋನ್ ಹಚ್ಚಿದ್ರು ನೋಡರಿಪ್ಪ, ಆಸಿಪು ತಿಳಿಸ್ರಿ ನಿಂದು ನಾಳೆ ಐತಲ್ಲ ನಾ ಹೇಳ್ತಾರಂತ. ಅಯ್ಯ ನಮ್ಗೆ ಬೇಕತ್ತಾರ ಅವರು. ಏನು ಸೀರೆ ಒಳಗೆ ಅದ್ರೊಳಗೆ ಬಿಜಿ ಆಗ್ಬಿಟ್ಟಿರಿ ನೀವು ಅಂಥೇಳಿ ಅಂದು. ಆದ್ರೆ ಅವ್ರನ್ನ ಮರೆಯೋಷ್ಟು ಬಿಜಿ ಇಲ್ಲ ನಾವೇನು. ಎಲ್ಲ ನಮ್ಗೇನು ಫ್ರೆಂಡ್ಸ್ ಅದಾರ ರೀ, ಎಲ್ಲರಿಗೂ ನಾವು ಅಷ್ಟು ಮನಸ್ಸಿನೊಳಗನ ಇಟ್ಕೊಂಡು ಅಷ್ಟು ನಾವು ಇದು ಮಾಡ್ತೀವಿರಿಪ್ಪ. ನಿನ್ನೆರು ನೆನೆಸಿದ್ದಿಲ್ಲ ನೀನು ಕೇಕಿನ ಸಂಬಂಧ. ಮಾಡೋಗಿದ್ರು ಮತ್ತೊಂದು ವರ್ಷ ಕೇಕ್ ಇದು ಮಾಡಿದ್ರು. ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ನಾವಂತೂ ಮರ್ತಿಲ್ಲ ಮೇಡಮ್. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಗೆ ಇವತ್ತು ನಿಮ್ಮದು ಬೆಳಿಗ್ಗಿನ ಫೋನ್ ಬಂದದ್ದು ನೋಡಿ. ಫುಲ್ಲು ಖುಷಿ ರೀ ನನಗಂತೂ. ಚಹಾ ಕುಡ್ದಿವ ನೀನು? ಇನ್ನೂ ಕುಡ್ದಿಲ್ಲ? ಎದ್ದೇ ಇಲ್ಲ ನಮ್ಮ ಮರ್ಷಿ ಅನ್ನಸಾನೆ. ನಾವು ಚಹಾ ಕುಡಿದ್ರಿಪ್ಪ ನೋಡ್ರಿ ಹೆಂಗೆ ಮುಕ್ಕೊಂದಾರ ಇಬ್ಬರು. ಮಚ್ಚರ್ದಾನಿ ಒಳಗೆ ಮಚ್ಚರ್ ಕಡಿತಾವ ಅಂತೇಳಂದು ಮಚ್ಚರ್ದಾನಿ ಕಟ್ಕೊಂಡು ಒಂದು ಕಡಿಯೋದು ಮಚ್ಚರ್ದಾನಿ ಹರ್ಕೊಂತ ಮಕ್ಕೊಂದಾರ ಏನ್ರಿ ಅದನ್ನು ಒದ್ದಾಡಿ. ಇಲ್ಲಿ ನೋಡ್ರಿ ನಾವು ಮತ್ತೆ ನೀವು ಕಲೆಕ್ಷನ್ ಹಾಕ್ಸಿ ನೋಡ್ರಿ ಸಾರಿ. ಅದೇ ರೀ ಇವು ಚಾಕ್ಲೇಟ್ ಸೀರೆ ಭಾಳ ಕೇಳ್ತಿರಲ್ಲ ರೀ. ಚಾಕ್ಲೇಟಿ ಪಿಂಕ್ ನೋಡ್ರಿ, ಅಲ್ಲೊಂದು ಪಿಂಕ್ ಐತ್ರಿ, ಹಸಿರ್ದು ಮತ್ತು ಇಂಗ್ಲೀಷ್ ಕಲರ್ ಒಳಗೆ ನೋಡ್ರಿ. ಇವು ಬೇಬಿ ಪಿಂಕ್ ಅಂತಿರಲ್ಲ, ಅವು ಮಡಿ ಹಾಕ್ಸಿದ್ ನೋಡ್ರಿ ಸಲ. ಇವು ಮಡಿ ರೀ ಇವು. ಇದು ಮರೂನ್ ಕಲರ್ ರೀ, ಇದು ಚಾಕ್ಲೇಟಿ ನೋಡ್ರಿ, ಹಸಿರು ಬಾರ್ಡ್ರ್ ಬಂತ್ರಿ. ಮತ್ತಿದು ಮೈಸೂರು ಸಿಲ್ಕ್ ಸಾರಿ ಅಂತಾರಲ್ಲ ಆದ್ರಿ. ಇದು ನೋಡ್ರಿ ಇದು ಎಷ್ಟು ಚಂದ ಐತ್ರಿ. ಇದು ಎಲ್ಲ ಇಂಗ್ಲೀಷ್ ಕಲರ್ ಅಂತಾರಲ್ರಿ ಅವು ನೋಡ್ರಿ. ಇದು ನೀಲಿ ರೀ, ಇದು ಚಾಕ್ಲೇಟ್ ನೋಡ್ರಿ, ಅದು ಚಾಕ್ಲೇಟಿ ಕಲರ್. ಅದು ಇಷ್ಟು ಕಲರ್ ಅದ ಇದ್ರಾಗ ಅದಾವ್ರಿ. ಇನ್ನು ಅದೇ ರೀ ಇಲ್ಲ ಐತೆ ನೋಡ್ರಿ, ಬಿಚ್ಚಿದ್ದೀರಿ ಇದನ್ನು. ಇವೆಲ್ಲ ಚಾಕ್ಲೇಟ್ ಇವ್ರಿ. ಯಾವಾರ ಬೇಕು ಅಂತ ಹೇಳಿದ್ರೆ ನಮಗೆ ಕೇಳ್ರಿ. ಸಕು ಮಿನಿ ಕಿಚನ್ ಒಳಗೆ ನಾವು ನಂಬರ್ ಕೊಟ್ಟಿರ್ತೀವಿ, ಆ ವಾಟ್ಸಪ್ಗೆ ನೀವು ಕಳಿಸಿದ್ರಿ ಅಂತಂದ್ರೆ ಹೇಳ್ತೀನಿ ರೀ ನಾನು. ಇಲ್ಲ ರಿಷಿಯಾ ಮತ್ತು ಸಾನಿಯಾ ಹೋಮ್ವರ್ಕ್ ಮಾಡಕತ್ತಾರಿಪ್ಪ. ಯಾಕೆ ಭಾಳ ಐತೆ ಹೋಮ್ವರ್ಕ್? ಭಾಳ ಐತೆ ಮತ್ತು ಫೇರ್ ಅದು ಅಲ್ಲ ಹೋಮ್ವರ್ಕ್. ಹೌದನ? ಅದು ಬೇರೆ ಅದು ಬೇರೆನ ಮತ್ತೆ? ಚಲೋ ಬಿಡುವ, ನಮ್ಗೇನು ಗೊತ್ತೇವೆ. ನಾವು ಶಾಲೆ ಕಲ್ತೀವಿ, ಮೂಲಿ ಕಲ್ತೀವಿ. ನಿಮ್ಮಷ್ಟು ಮತ್ತೆ ಕಲ್ತೀವಿ, ಆದ್ರೆ ನಿಮ್ಮಷ್ಟು ಕಲ್ತಿಲ್ಲಲ್ಲ. ಇವು ಸೀರೆ ಮಡಿಚಿಡ್ಬೇಕಿಲ್ಲ ರೀ ಇದನ್ನ. ಎಷ್ಟು ಚಂದ ಎಲ್ಲರೂ ಇದು ಕಮೆಂಟ್ ಕಳಿಸಿದ್ರು ನೋಡಿ ಇದಕ್ಕಲ್ಲ. ಇಲ್ಲ ನೋಡಿ ಹೆಂಗೆ ಹೊಳಿತೀವಿ ಹಳ್ಳಿಂದ್ರಿ ಇದು ದಡಿ. ಇಷ್ಟು ಸ್ಮಾಲ್ ದಡಿ ಬಂದಿದ್ರಿ ಸಣ್ಣದು, ಅದು ಫುಲ್ ಹಳ್ಳ ಐತ್ರಿ. ಅದೇ ರೀ ಭಾರಿ ಚೆನ್ನಾಗಿತ್ತು ನೋಡಿ. ನಮ್ಮ ಸಣ್ಣ ಅಪ್ಪನ ಮದುವೆ ಉಟ್ಕೊಂತೀನಿ ಅಂತ ಅಂದಂದು ಗನಿ ಮದುವೆ ಉಟ್ಕೊಂಡ್ರಿ ನಮ್ಮ ಸಾರಿಪ್ಪ. ನೀನು ಮಸ್ತಾಗಿತ್ತು ಸಾನಿಯಾ ಸೀರೆ, ಸೂಪರಾಗಿತ್ತು ಬಿಡು. ಬ್ಲೌಸ್ ನೋಡ್ರಿ ಅರ್ಷಿ, ನೀವು ಉಡಮ್ಮಿ ಇದನ್ನು ಅದಿಲ್ಲ. ಯಾವಾಗ ಉಡ್ತಿದ್ದೆ? ಸೆಂಡಪ್ಪಿಗೆ ಉಡ್ತೀಯ ನೀನು? ಬೀಳ್ಕೊಡೋ ಸಮಾರಂಭನ? ಯಾವಾಗೈತಿ ಹೇಳಿಲ್ಲ ನನ್ನ. ಈಗ ನಾವು ಇದಕ್ಕೆ ಹೋಗಿದ್ರಪ್ಪ ಮಾರ್ಕೆಟಿಗೆ. ಸೀರೆ ಎಲ್ಲ ತೊಗೊಂಬಂದ್ವಿ ಮತ್ತು ಸೀರೆ ಎಲ್ಲ ಅದು ವಿಡಿಯೋ ಮಾಡೋದ್ರಿ. ಅದು ವಿಡಿಯೋ ಮಾಡೋದು ಮತ್ತು ಅವೆಲ್ಲ ಬಿಡಬೇಕಲ್ರಿ. ಸೀರೆ ತೊಗೊಳೋರಿಗೆ ಅವೆಲ್ಲ ವಾಟ್ಸಪ್ನಾಗ ನಂಬರ್ ಇರ್ತಾವಲ್ರಿ, ಅವ್ರಿಗೆಲ್ಲ ಒಂದು ಸ್ವಲ್ಪ ಮಂದಿಗೆ ಇದು ಕಲರ್ ಬೇಕಂತ ಮೊದಲೇ ಹೇಳ್ತಾರೆ. ಅವ್ರಿಗೆ ಕಳಿಸಿರ್ತೀವಿ ರೀ. ಅದ್ರಾಗ 1-2 ಸೀರೆನೋ 3 ಸೀರೆ ಈಗಾಗಲೇ ಹೋದ್ರಿ. ಅವು ಇನ್ನೂ ಅಡ್ರೆಸ್ ಬರ್ದಿಲ್ಲ ರೀ. ಆಮೇಲೆ ಬರೋದ್ರ ಆಯ್ತು ಅಂತಂದು. ಇವತ್ತು ನನ್ನ ಮಗನ ಬರ್ತಡೇ ಅಲ್ರಿಪ್ಪ, 14 ತಾರೀಕು ಇವತ್ತು ಬರ್ತಡೇ ರೀ. ಅವನು ಮುಂಚೆಗನ ಮಾಡಿಸ್ಕೊಂಡ್ಬಿಟ್ಟಿರ್ತಾನೆ ರೀಪ್ಪ. ಅವ್ನಿಗೆ 12ನೇ ತಾರೀಕು ಅಂತಂದು ಇದ್ದೈತಲ್ರಿ, ಹಾಗಾಗಿ ಅವ್ನು ಲಗುನ ಮಾಡ್ಕೊಂಡ್ಬಿಡ್ತಾನೆ ರೀ. ಆದರೆ ಇರೋದಿರೋದು ಇವತ್ತು ಅದ ಒಂದು. ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು. ಮತ್ತು ಒಂದು ಖುಷಿ ಇರೈತೆ ರೀ ಮಕ್ಳಿಗೆ. ಏನಾರ ಇವತ್ತು ಬರ್ತಡೇ ಐತೆ ಅಂದ್ರೆ ನಮ್ಮಮ್ಮ ಏನಾರ ಮಾಡ್ತಾ ಅನ್ನೋದೊಂದು ಖುಷಿ ಇರೈತಿ. ನಾವು ಎಲ್ಲಿ ಹೋಗಿಲ್ಲ ಏನಿಲ್ಲ, ಇಲ್ಲೇ ಮನೆಯೊಳಗೆ. ಹಾಗಾಗಿ ಸ್ವಲ್ಪ ರಬ್ಡಿ ಥರ, ಮಲೈ ರಬ್ಡಿ ಥರ ಒಂದು ಸ್ವೀಟ್ ಮಾಡ್ತೀನಿ ರೀ. ಮತ್ತು ಎಗ್ ಬಿರಿಯಾನಿ. ಹರಿಪ ಆಸಿಫ್ಗೋಸ್ಕರ ಎಗ್ ಬಿರಿಯಾನಿ ಮಾಡ್ಕೊಳಮ್ಮ ರಾತ್ರಿ. ಅವ್ನಿಗೆ ಮಾಡಿರಿ, ಖುಷಿ ಆಗ್ತಾನೆ ಹೌದಿಲ್ಲ? ಅದನ್ನು ಮಾಡವಂಗೆ. ನಮಗೆ ಬೇಕಂದ್ರೆ ಏನಾರ ಮಾಡ್ತಿದ್ರು ಮಾಡೋಕ್ಕೇನೋ ಮಾಡ್ತೀನಿ ಅನ್ನಕತ್ತಾಳ ಹರ್ಷಿಯ. ಅಯ್ಯ ಅವನಿಗೆ ಬೇಕಂದ್ರೆ ಅವ್ನಿಗೆ ಬೇಕಂದ್ರೆ ಸ್ವಲ್ಪ ಅವ್ನಿಗೆ ಪೂರ್ತಿಯಾಗಿ ಎಗ್ ಬಿರಿಯಾನಿ ಮಾಡೋಣ. ಅದೇನು
ಇನ್ನು ಸ್ವೀಟ್ ಮಾಡ್ತೀನಿ ನಾನು. ಕೇಕಿಗೆ ಏನು ಬೇಡಮ್ಮ ಅಂತ ಹೇಳಿ ನಾನು ಮನೇನು ಹೇಳಿದ್ದ, ಕೇಕ್ ಅದು ಏನು ಬೇಡಮ್ಮ ನನಗೆ, ನನ್ನ ಫ್ರೆಂಡ್ಸ್ಗಳು ತೊಗೊಂಬರ್ತಾರ, ಬೇಡ ಅಂತ ಹೇಳಿದ್ನ. ಆಯ್ತು ಬಿಡಪ್ಪ ಅಂತಂದೆ. ಈಗ ಅವನಿಗೆ ರಬಡಿ, ನನ್ನ ಸ್ಟೈಲ್ ಒಳಗೆ ರಬಡಿ ಮಾಡ್ತೀನಿ ಅವನಿಗೆ. ಅವನು ನೀವು ತಿಂತೀವಿ ಅಂತ ಹೇಳ್ತೀರಲ್ಲ, ನೀವು ಮೊಸರು ತಿಂದಿರ್ಬೇಕು. ರಾಜಸ್ಥಾನಕ್ಕೆ ಹೋದಾಗ ಅದೆಲ್ಲ ಮೊಸರು ರಬಡಿ ಅಂತೀರಲ್ಲ ನೀವು. ಹೌದನ? ಏನೈತೇನೋ ಹಂಗಾದ್ರೆ ನನ್ನ ಇದ್ರೊಳಗೆ ನಾನು ಮಾಡ್ತೀನಿ ತಡಿ. ಹೆಂಗ್ ಗೊತ್ತೇನದ, ಅದು ಕುಲ್ಪಿ ಇರ್ತೈತಲ್ಲ, ಅದು ಮೆಲ್ಟ್ ಮಾಡಿ ಆ ರೀತಿ ಅದು ಕುಲ್ಬಿಟ್ಟು ರಬಡಿ ಅಂದ್ರೆ ಮಸ್ತ್ ಬಾಯಿ ನೀರು ಬರ್ತೈತಿ. ಹೌದಾ? ಎಲ್ಲಿ ಬಿಡೋ ಎಲ್ಲಿ, ನಾನೀಗ ನನ್ನ ಸ್ಟೈಲ್ ಒಳಗೆ ಮಾಡ್ತೀನಿ ತೋರ ನೋಡೋಣ. ಹೆಂಗಾಕತಿ? ರಬಡಿನ ಮಾಡ್ತೀನಿ ತಡಿ. ಯಾವ ಸೊಪ್ಪು ಇವು ತೊಗೊಂಡ್ಬರ್ಕ ಅವಕ್ಕೆ. ಇದಕ್ಕೆ ಹೋಗ್ಬರ್ನ ಸೂಪರ್ ಮಾರ್ಕೆಟ್ ಹೋಗ್ಬರ್ನ. ನಾವು ಬಂದಿರಿ ಸೂಪರ್ ಮಾರ್ಕೆಟಿಗೆ ರೀ. ಇವ್ರು ನಮ್ಮವ್ರದ್ದು ಒಬ್ಬರೇ ಬರ್ದು ಜಗನ ಸ್ಟಾರ್ಟ್ ಆಗ್ಬಿಡ್ತೀರಿ. ಮುಜರಲ್ಲಿ ಬೇಡ, ಇವು ಎಲೆಕಾಯಿ ಅವತ್ತು ಎಲೆಕಾಯಿ ಇಲ್ಲ, ಲವಂಗ ಅದಾವ, ಎಲೆಕಾಯಿ ಅಷ್ಟತ್ತವ ಅಲ್ಲೇ ನೋಡಿ ಪ್ಯಾಕೆಟ್ ಇಟ್ಟಿರ್ತಾವೆ. ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿನಿ ರೀ. ಅದಕ್ಕೆ ಮೊದಲ ಸ್ವಲ್ಪ ತುಪ್ಪನ ಅಥವಾ ಒಳ್ಳೆ ಎಣ್ಣೆ ಈ ಥರ ಸಾವ್ರಿ ಸೈಡ್ ಇಟ್ಬಿಡ್ರಿ. ಒಂದು ಅರ್ಧ ಕಪ್ ಸಕ್ಕರೆ ಇದು, ಇದನ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡ್ರಿ ಗೋಲ್ಡನ್ ಕಲರ್ ಬರೋವರೆಗೂ ಸಕ್ಕರೆ. ಇದು ರಬಡಿ ಮಾಡೋಕೆ ಒಂದೇ ಸ್ಟೆಪ್ ಇದು ನಮ್ದು. ಸ್ವಲ್ಪ ಮೆಲ್ಟ್ ಆಗಲ್ರಿ ಸಕ್ಕರೆ ಎಲ್ಲ. ಈ ಥರ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಕಲರ್ ನೋಡಿ ಸ್ವಲ್ಪ ಚೇಂಜ್ ಆತಿಲ್ರಿ. ಫಸ್ಟಿಗೆ ಆದ್ರೆ ಬೆಳ್ಳಗೆ ಆಗ್ಬಿಡುತ್ತೆ, ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಯ್ತು. ಈಗ ಏನು ಅಂತಂದ್ರೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಂದ್ರಿ. ಇದನ್ನು ಗ್ಯಾಸ್ ಬಂದ್ ಮಾಡ್ಕೊಂಡು ಅದು ಪ್ಲೇಟ್ ಎಣ್ಣೆ ಹಚ್ಚಿಟ್ಟಿದ್ನಲ್ರಿ ಇಲ್ಲಿ, ಆ ಪ್ಲೇಟ್ನೊಳಗೆ ಏನು ಮಾಡೋಣ ಅಂದ್ರೆ ಇದನ್ನ ಹಾಕೊಂಬಿಡನ್ರಿ. ಫಸ್ಟ್ ಈ ಥರ ಬೆಳಗ್ಗೆ ಹಾಕಿಬಿಡನ್ರಿ. ಗಟ್ಟಿ ಆಕೈತೆ ಮಮ್ಮಿ ಈಗ? ಗಟ್ಟಿ ಆಗ್ಬೇಕು. ಗಟ್ಟಿ ಆಗಬೇಕೇನ? ಗಟ್ಟಿ ಆಗ್ಬೇಕಂತಾನೆ ಇಟ್ಟದ್ದು ಈಗ ನಾನು. ಗೋಡಂಬಿ ಬಾದಾಮಿ ಗೋಡಂಬಿ ಬಾದಾಮಿ ಸುಮ್ ಕುಂದ್ರ ಒಂದು ಸ್ವಲ್ಪ ಹೊತ್ತು. ಗೋಡಂಬಿ ಬಾದಾಮಿ ಈಗ ರಬಡಿ. ಈಗ ಮತ್ತೆ ನೆಕ್ಸ್ಟ್ ಏನು ಮಾಡೋಣ, ರಾಜಸ್ಥಾನ್ ಸ್ಪೆಷಲ್ ರಬಡಿ. ತಣ ಹಾಕಿ ಇರ್ಲದು. ಈಗ ಬ್ರೆಡ್ ಯಾಕೆ ಮಮ್ಮಿ ತೋರಿಸ್ತೀನಿ, ಯಾಕೆ ಯಾಕನ್ ಮಾಡ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ಬೇಕು ಬೇಡ. ಮತ್ತೆ ಹೇಳ್ಬಿಟ್ರೆ ಅಯ್ಯೋ ಈ ಬ್ರೆಡ್ ತೊಗೊಂಡು ಹಿಂಗೆ ಮಾಡ್ತಾರಲ್ಲ ನಂಗೈತಿ, ಅದಕ್ಕೆ ಬೇಡ. ಇವು ಒಂದು 4 ಪೀಸ್ ಬ್ರೆಡ್ ತೊಗೊಳೋಣ. ಇದನ್ನೇನು ಮಾಡೋಣಪ್ಪ ಅಂದರೆ ಈ ಥರ ಪುಡಿ ಮಾಡ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರಲ್ಲಿವರೆಗೂ ಹುರ್ಕೊಂಬಿಡೋಣ್ರಿ. ಇದು ನೋಡ್ರಿ, ಇದು ಬ್ರೆಡ್ ಹೋಗಿ ಕ್ರಮ್ ಹಾಕತ್ರಿ, ಬ್ರೆಡ್ ಕ್ರಮ್ ಇದು ಗೋಲ್ಡನ್ ಕಲರ್ ಬರೋಬ್ರಿ. ಇದು ಸ್ವಲ್ಪ ಅಲ್ಲಿವರೆಗೂ ಸಣ್ಣ ಉರಿಲಿಂತನ ಕೈ ಆಡ್ಕೋಬೇಕು ನೋಡ್ರಿ. ಈ ಥರ ಮಸ್ತ್ ಆಕೈತೆ ನಾನು ಮಾಡುವಂಥ ರಬಡಿ. ಹುಡುಗರಿಗೆ ಯಾವ್ದವ ನೀವು ಎಲ್ಲರೂ ಮಾಡ್ಕೊಂಡು ತಿನ್ಬೋದ್ರಿ ಮನೆ ಒಳಗೆ. ನೋಡ್ರೊಮ್ಮೆ ಟ್ರೈ ಮಾಡಿರಿ, ಇದೇ ಥರನ ಚೆನ್ನಾಗಿ ಅನಿಸ್ತೈತ್ರಿ. ನಾನು ಮಾಡಿಲ್ರಿ, ಎಷ್ಟು ಸಲ ಮಾಡೀನಿ ನಾನು. ಇದು ಮಾಡಲ ರಬಡಿನ ಮಾಡಿದ್ಮ ನಾನು. ರಬಡಿನ ಮಾಡಿಯಾ? ಮಾಡೀನಿ ನಾನು. ಯಾವಾಗ ಮಾಡಿವ? ನಂಗೆ ಇರ್ಬೇಕಲ್ಲ. ಅಲ್ಲ ರಬಡಿ ಯಾವಾಗ ಮಾಡೋ ಗೊತ್ತಿಲ್ವಾ ನನಗೆ. ಮಾಡಿ ನೋಡಿ, ಹಿಂದಿನ ನಾನು ನೋಡೀನಿ ರಬಡಿ ತಿಂದೆ ನಾನು. ನೀ ತಿಂದೀವ? ಇಲ್ಲಿದ್ದು ಮನ್ಯಾಗಿಂದ ತಿಂದಿನ. ಮತ್ತು ನಾ ಮನ್ಯಾಗಿಂದ ಮಾಡಿದ್ದು ತಿಂದಿನ. ಇನ್ನಾಗಿಲ್ಲ ಮಮ್ಮಿ ಅವು. ಆಗ್ಬೇಕು. ಇವು ನಾನು ಹೊಡ್ಯಾಕತ್ತೀವಿ ಬೇಡ ಅಂತ ಹೇಳಿದ್ರೆ ಇದು ಮಿಕ್ಸಿ ಹಾಕಿ ಹುರಿಬೇಕು. ಹುರಿಯೋದನ್ನ ಇವು ಸ್ವಲ್ಪ ಇದಾಗ್ಬಿಡ್ತಂದ್ರೆ ಕೈಲಿಂತನ ಮಾಡ್ಬೋದು ಅದಂತೇಳಿ. ನೀಡೇ ಹಾಕಿ ಬಿಸಿ ಮಾಡಿದ್ರೆ ಬರ್ತೈತಿ. ಹಂಗೂ ಬರ್ತೈತಿ. ಆಸಿಟ್ ನಿಂತದ್ನಲ್ಲ ಅಲ್ಲಿ, ಅದಕ್ಕೆ ಹೇಳಿ ಬಂದೈತೆ ನನಗೆ ಬಾಪ ಅಂತ ಹೇಳಿದ್ವಿ. ಇಲ್ಲ ಇಲ್ಲಿ ನೋಡಿರಿ, ಬ್ರೆಡ್ನ ಈ ಥರ ಗೋಲ್ಡನ್ ಕಲರ್ ಮಾಡ್ಕೊಂಡು ತೆಗೆದೆ ನೋಡಿರಿ. ಮತ್ತು ಇದು ಸಕ್ಕರೆ ಹಾಕಿಟ್ಟಿದ್ದೆನಲ್ರಿ, ಇದು ಇದನ್ನ ತೆಗಿಲರ್ಸಿ ಬರೋದೈತೆ ನೋಡ. ಅದು ಬಂತಂದ್ರೆ ಸ್ವಲ್ಪ ಮಿಕ್ಸಿ ಹಾಕಿಬಿಡ್ರಿ. ಬಂತು ನೋಡಿರಿ, ಇದು ಅದೇ ರೀ ನೋಡಿರಿ. ಇದು ಸ್ವಲ್ಪ ಪುಡಿ ಮಾಡಿ ಮಿಕ್ಸಿ ಮಾಡಿಬಿಡಮ್ಮ ಇನ್ನೊಂದಿಟ. ಇದು ಬೇಕು ಅದಕ್ಕೆ ಸಣ್ಣಗೆ ಅರ್ದು ಬಿಡು. ಪುಡಿ ಮಾಡಿಬಿಡು ನೋಡ್ರಿ, ಹೆಂಗೆ ಮುರಿದಿತ್ತು ನೋಡ್ರಿ. ಇದು ನೋಡಿರಿ, ಇದು ಮಿಲ್ಕ್ ಕೊಡ್ರಿ. ಇದು ನೀವು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಂಡು ನೀವು ಸ್ಟೋರ್ನ ಇಡ್ಬೋದ್ರಿ. ಅದನ್ನು ಫ್ರಿಜ್ ಒಳಗೆ 1 ತಿಂಗಳಾಗಂಟೆ ಇಟ್ಕೊಂಡು ನೀವು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಇದು ಪುಡಿ ಹಾಕಿ ಕಲಸ್ಕೊಂಡು
ನೀವು ರಬಡಿ ಮಾಡ್ಕೊಂಡು ತಿನ್ಬೋದು ರೀ. ಆಮೇಲೆ ಕಡೆ ಸ್ವಲ್ಪ ಕಾನ್ಪುರ್ ಹಿಟ್ಟು ಅಂದ್ರೆ ಸ್ವಲ್ಪ ಗಟ್ಟಿ ಬರೈತಿ ಅಂತ ಅನ್ನೋದಕ್ಕೆ ಒಂದು ಇಷ್ಟ ಕಾನ್ಪುರ್ ಹಿಟ್ಟು ರೀ. ಆಮೇಲೆ ಇದು ರೀ, ನೀವು ಬೇಕಂದ್ರೆ ಹಾಕ್ಕೊಳ್ರಿ, ಬೇಡ ಅಂದ್ರೆ ಬಿಡ್ರಿ. ಇವು ಬಾದಾಮಿ ಗೋಡಂಬಿ ಇವು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿ. ಏಲಕ್ಕಿ ಒಂದು ಹಾಕೋರಿಪ್ಪ ಅದ್ರೊಳಗೆ ಅರಿಶಿಯ ಆಕೆ ಇದು ಮಿಕ್ಸಿ ಹಾಕಕತ್ತಾಡ್ರಿ. ಅದು ಸಕ್ಕರೆ ಇರ್ತಲ್ರಿ ಅದನ್ನು ಅದು ಮಿಕ್ಸಿ ಮಾಡ್ಬೇಕ್ರಿ. ಅದು ಒಂದು 2 ಏಲಕ್ಕಿ ಹಾಕೊಂಡು ಮಿಕ್ಸಿ ಮಾಡ್ಬಿಡಿ. ಹಿಂಗೆ ಮಾಡಿದ್ಲ ಅದು ಹಿಂಗೆ ಆತದ ಸಕ್ರಿದ. ನೋಡ್ರಿ ಇಲ್ಲಿ ಹಾಕೋದು ಆಕೆ ಮಿಕ್ಸಿ ಹಾಕಿದ್ದು ನೋಡ್ರಿ. ಇಲ್ಲದೆ ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಗೈತಿ ಅದು. ಅದೇ ಈ ಥರ ಆಗುತ್ತೆ. ಈ ಕಲರ್ ಚೇಂಜ್ ಆಯ್ತು ನೋಡೋದು. ಇನ್ನೂ ಸಣ್ಣ ಆಗ್ಬೇಕು ಅರಿಶಿ ಅದು. ಹೂವ ಇದ್ರೊಳಗೆ ಕರಗ್ತೈತೆ ಬಿಡು ಹಾಲ್ನಾಗ. ಈಗ ಇಲ್ಲಿ ಡಬ್ರಿ ಕಾಯ್ಕಿಟ್ಟೀನಿ ರೀ, ನೀರು ಹಾಕಿ ಅಂದ್ರೆ ಮತ್ತು ಹಾಲು ಹೊಡಿಬಾರ್ದು ಅಂತಂದು ಸ್ವಲ್ಪ ನೀರು ಬಿಸಿ ಮಾಡಿ ತೆಗೆದುಬಿಡ್ತೀನಿ ರೀ ಮೊದಲು. ಸೈಡ್ ಹಾಕಿರಿ ಅರಿಶಿ ಅದನ್ನ. ನೋಡಿರಿ ರಬಡಿದು ಪೌಡ್ರು ಭಾಳ ಆಯ್ತು ನಮ್ದು, ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊತೀವಿ ರೀ. ಹಾಕ್ಕೊಂತ ಫ್ರಿಜ್ನ ಇಟ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು ರೀ. ಈಗ ನೋಡಿರಿ ನಾನು ಇದರಿಂದ ಇದು ಚಮಚಲಿದೆ, ಈ ಚಮಚಲಿಂದ ಒಂದು 4 ಚಮಚ ಹಾಕೈತಿ ನೋಡ್ರಿ. ಅದ ಜಾಸ್ತಿ ಹಾಕತ್ತೇನು ರೀ, ಯಾಕಂದ್ರೆ ಕಾನ್ಫ್ಲೋರ್ ಹಿಟ್ಟು ಹಾಕಿರ್ತೀವಲ್ಲ ರೀ, ಹಾಗಾಗಿ ತಿಕ್ನೆಸ್ ಬಂದಿರೈತಿ ರೀ. ಅದು ಗಟ್ಟಿ ಆಗ್ಬಿಡೈತಿ ರೀ. ಅದೇ ಇದು ಜಾಸ್ತಿ ಆಗ್ತದೆ. ಈಗ ಇದನ್ನು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಟರೆ ಬರೈತಿ ಅರಿಶಿಯ. ಅದನ್ನೊಂದು ಡಬ್ಬಿ ಒಳಗೆ ಹಾಕಿಟ್ಬಿಡಮ್ಮ, ಅದನ್ನೊಂದು ಡಬ್ಬಿ ಒಳಗೆ ಹಾಕಿಟ್ಬಿಡು. ನೋಡಿ ಕಲರ್ ನೋಡಿ ಇದನ್ನ ಹೆಂಗತ್ತ. ಈಗ ಕುದಿಸೋಕೆ ಇಡೋನಿಗೆ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕಿದ್ದು ನಿಂಗೆ, ಇಲ್ಲ ಗಂಟು ಆಗ್ಬಾರ್ದು ಇದು ಆಗ್ಬಾರ್ದು ಅಂತಲ್ಲ. ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಕುದಿಯೋಕೆ ಇಡೋಣ. ಸಕ್ಕರೆ ನೋಡಿರಿ, ಸಕ್ಕರೆ ನೋಡ್ಕೊಂಡು ಹಾಕೋರಿ. ಮತ್ತು ಮಿಲ್ಕ್ ಮೇಡ್ರಿ, ನಾನು ಮಿಲ್ಕ್ ಮೇಡು ಹಾಕ್ತೀನಿ ರೀ ಇದಕ್ಕೊಂದು ಸ್ವಲ್ಪ ನೋಡಿರಿ. ಕುದಿಯೋವಾಗ ಹಾಕ್ತೀನಿ ರೀ. ಕುದ್ದು ನೋಡ ಅಲ್ಲೇ ಇಲ್ಲಿ ಇಷ್ಟು ಬಂತಿಗದ. ಅದೇ ಗಟ್ಟಿಗತ್ತೈತ ಮಮ್ಮಿ. ಅದೇನು ಫುಲ್ ಗಟ್ಟಿ ಆಗ್ಬೇಕದು. ಕಲರ್ ನೋಡಿ, ಅದು ಸಕ್ಕರೆ ಇದು ಮಾಡಿ ಹಾಕಿದ್ದೀವಿ ನಾವು. ಈ ಥರ ಕಲರ್ ಚೇಂಜ್ ಆಕೈತಿ. ಬ್ರೆಡ್ ಹುರಿದು ಹಾಕಿದ್ವಲ್ಲ, ಅದು ಗೋಲ್ಡನ್ ಕಲರ್ ಅದು ಅಂತ ಹೇಳಿದ್ರೆ ಈ ಥರ ಚೇಂಜ್ ಆಗ್ಬಿಡ್ತು. ಇನ್ನು ತಣ್ಣಗಾಗ್ತದೆ ಮತ್ತು ಗಟ್ಟಿ ಆಗ್ಬಿಡ್ತದ ಸ್ವಲ್ಪ. ನೋಡಿ ಕುದಿಬೇಕಲ್ಲ ಮತ್ತು ಕುದ್ದು ಈ ಥರ ಹಾಕೈತಿ. ಅಂದ್ರೆ ಇದನ್ನ ಹಾಕಿರ್ತೀವಲ್ಲ ಅದ ಮದ್ದು ಅದಕ್ಕೆ ಏನಪ್ಪ ಕಾನ್ಫ್ಲೋರ್ ಹಿಟ್ಟು ಹಾಕಿರ್ತೀವಲ್ಲ ಅದ ಗಟ್ಟಿ ಮಾಡೋದು ಇದನ್ನು. ಭಾಳ ನಿಮ್ಗೆ ನೀರು ಅನ್ಸಾಕತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ ಅದನ್ನು ಕಾನ್ಫ್ಲೋರ್ ಹಿಟ್ಟು. ಅದೇ ನೋಡಿ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು, ನಮ್ದು ರಬಡಿ ರೆಡಿ ಆಕೈತಿ. ಬಿಸಿ ಬಿಸಿನೂ ತಿನ್ಬೋದು, ಇಲ್ಲ ಫ್ರಿಜ್ ಇಟ್ಕೊಂಡು ತಿನ್ಬೋದು. ಸೂಪರ್ ಟೇಸ್ಟ್ ಆಕೈತದ. ಫ್ರಿಜ್ನೊಳಗೆ ಇಡೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತಾ ಅದಕ್ಕೆ ನೋಡ್ರಿ. ಸ್ವಲ್ಪ ರಬಡಿಗೆ ಏನು ಮಾಡಣಪ್ಪ ಅಂದ್ರೆ ಮಿಲ್ಕ್ ಮೇಡ್ ಹಾಕೋಣ್ರಿ, ಇಲ್ಲ ಕವ ಇರುತ್ತಲ್ಲ ರೀ, ಕವ ಹಾಕ್ಕೊಡ್ರಿ ಸ್ವಲ್ಪ. ಸಾಕ್ರಿ ಇಷ್ಟ. ಮಸ್ತ್ ತಂದಿಟ್ಟು ನಮ್ಮ ರಬಡಿ ಟೇಸ್ಟಿ ಆಗುತ್ತೆ ರೀ. ಇಲ್ಲ ನೋಡಿರಿ ಈ ಥರ ಗಟ್ಟಿ ಆತ ನಮ್ದು ರಬಡಿ ಕುದ್ರಿ. ಈಗೇನು ಮಾಡಂತಂದ್ರೆ ಬಂದ್ ಮಾಡ್ಬಿಡನ್ರಿ ಇದನ್ನ. ಇನ್ನೂ ಗಟ್ಟಿ ಆಗುತ್ತಲ್ಲ ರೀ, ಹಾಗಾಗಿ ಮತ್ತು ಜಾಸ್ತಿ ಗಟ್ಟಿ ಆಗುತ್ತೆ ಬೇಡ ಅಂತಂದ್ರೆ ಸ್ವಲ್ಪ ಈ ಥರ ಇರಲಿ ಇಷ್ಟ. ನೋಡರಿಪ್ಪ ಕರೆಕ್ಟ್ ಆಗೈತಿ. ಯಾಕಂದ್ರೆ ಇಷ್ಟ ಇರಲಿ. ಟೇಸ್ಟ್ ಅಂಕ್ರ ಸಖತ್ತಾಗೈತ್ರಿಪ್ಪ. ನಾನು ಸ್ವೀಟ್ ಆಗೈತಿ ಇಲ್ಲ ಅಂತ ನೋಡಿದೆ, ಹಂಗೆ ಮಲೈನ ತಿಂದಂಗೆ ಆಗೈತೆ. ಕೆನ್ನಿ ಇದಂತ ಅಲ್ರಿ, ಆ ಥರ ಆಗೈತ್ರಿಪ್ಪ. ಸೂಪರ್. ಈಗ ಬಂದ್ ಮಾಡ್ಕೊಂಡು ನಾನು ತಣ್ಣಗಾತ ಮಮ್ಮಿ ಅದು ಸ್ವಲ್ಪ ಹೊತ್ತು ಫ್ರಿಜ್ನಾಗ ಇಟ್ಟಿದ್ದೆ. ತಣ್ಣಗಾತ್ಮ ಇದು ಅಮ್ಮ ಕೊಡಮ್ಮ ಮಸ್ತ್ ಇದನ್ನ ತಿಂದಂಗೆ ಆಕೈತದ. ಮಲೈನ ತಿಂದಂಗೆ ಆಕೈತೆ ಅದಕ್ಕೆ. ಅದು ಕೂಡ ಇದು ಮತ್ತೆ ಬ್ರೆಡ್ ಒಳಗಮ್ಮ ರೀ ನೀವು ಫೋನ್ ಇದು ಮಾಡ್ರಿ. ಬ್ರೆಡ್ ಇದನ್ನ ಈ ಥರ ಬ್ರೆಡ್ ಒಳಗೆ ಹಚ್ಕೊಂಡ ತಿಂದ ಇನ್ನೂ ಸಖತ್ತಾಗೈತೆ ಅರಿಪ ಇದು. ಹೌದಾ? ಈ ಥರ ನೋಡ್ರಿ ಕಾಣಿಸೋದೈತಿ ಕರೆಕ್ಟ್ ಕಾಣತೈತಿ. ಈ ಥರ ಇದಕ್ಕೆ ಹಚ್ಕೊಂಡು ತಿನ್ರಿ. ಬೇಡ ಅಂತ ಹೇಳಿದ್ರೆ ಈ ಥರ ಮಕ್ಳಿಗೆ ಕೊಟ್ರಿ ಅಂತ ಹೇಳಿದ್ರೆ ಹಿಂಗೆ ತಿನ್ನಾಗ ಭಾಳ ಸಖತ್ತಕ್ಕ ನೋಡ್ರಿ. ಇದಕ್ಕೊಂದು ಹಚ್ಚಿ ತಗೋರಿ ಬನ್ನಿ ತೊಗೊಂಡಿವ್ನ ಅಲ್ವಾನ. ಆಸಿಫ್ ಹಂಗೆ ತಿಂತ ಆಮೇಲೆ ತಿಂತ ನಾನು ಹಂಗೆ ತಿಂತೀನಿ ನೋಡಿ. ನನ್ನ ಮಕ್ಕಳಿಗೋಸ್ಕರ ಬರ್ತಡೇ ಐತಲ್ರಿ, ಹಾಗಾಗಿ ನನ್ನ ಮಗನಿಗೋಸ್ಕರ ಇವತ್ತು ಸ್ವೀಟ್ ರೆಡಿ ರೀ. ಸರಿ ತಗೊಳ್ರಿ ಬ್ರೆಡ್ ತಿನ್ನಿ ಹೇಳ್ರಿ ನೀವು. ಇದಕ್ಕಿಂತವ್ರು ಅಮ್ಮ ಕೊಡ್ಬಮ್ಮ. ಅಮ್ಮ ರಬಡಿ ಮಾದು ಹೆಂಗೆ ಐತ್ರಿ? ಚಲೋ ಆಗೈತೆ ಅಲ್ರಿ? ಹಾಲಿನಾಗ ಮಾಡಿದ್ ನೋಡಮ್ಮ ಅದು. ಹಾಲಿನೊಳಗೆ ರೀ ಇದು ಹಾಕಿದ್ದೆ ರೀ ಬ್ರೆಡ್. ಅದ್ರಾಗ ಒಂದೆರಡು ಹುರಿದ್ರಿ ಸ್ವಲ್ಪ ಗಟ್ಟಿ ಆಗಲಿ ಅಂತಂದ್ರಿ ಬ್ರೆಡ್ ಹುರಿದು ಹಾಕಿದ್ದೆ ರೀ. ಟೇಸ್ಟ್ ಆಗೈತೈತಿಲ್ರಿ? ಇಬ್ಬರೊಬ್ರಲ್ರಿ ಅರ್ಶಿಯ ಸುಡ್ಸುಡ ತಿಂದು ಹೋದ್ರಿ. ಈಕಿ ತಣ್ಣಗ ಮಾಡಿ ತಡಿಲ್ಲ, ಸಾನಿಯ ತಿಂದಿಲ್ಲ.
ಅಯ್ಯೋ ಸೀರೆ ಇದು ನಮ್ಮ ಮಾರಿಪ್ಪ ಅಂದ್ರೆ ಟ್ರಿಪ್ಪ ಸಾಯಂಕಾಲ ಆತ್ರಿ ನಾವು ಕಸದೆಲ್ಲ ಹೊಡೆದು ದೇವ್ರ ದೀಪ ಹಚ್ಚಿ ಬಂದೇರಿ. ಇಲ್ಲಿ ಅರ್ಶಿ ಇದು ಮಾಡಕತ್ತಾಳ್ರಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅಂದರೆ ಚಿಕನ್ ಬಿರಿಯಾನಿ ನಮ್ಮ ಸಾನಿ ಬಂದಾಗಿದ್ದ ಒಟ್ಟು ನಾವೇನು ಚಿಕನ್ ತರಿಸೇ ಇಲ್ಲ ರೀ, ಹಂಗೆ ಆಗ್ಬಿಟ್ಟೈತಿ. ಹಾಗಾಗಿ ಇವತ್ತು ಅವ್ರು ಬಡೆ ತೊಗೊಂಬಂದಾರೆ. ಆಕಿಗೆ ಚಿಕನ್ ಬಿರಿಯಾನಿ, ನಮಗೆಲ್ಲರೂ ಚಿಕನ್ ಬಿರಿಯಾನಿ ರೀ, ಆಕಿನಿಗೂ ಸೇರಿಸಿ. ಆ ಸೇಪಿಗೆ ಎಗ್ ಬಿರಿಯಾನಿ ತತ್ತಿ ಕುದಿಯಕ್ಕೆ ಹಾಕಾಡ್ರಿ. ಅದು ಅಕ್ಕಿ ಒಳಗೆ ಅದ ಇದ್ರೊಳಗೆ ಅವ್ಗೆ ಇದಾಗ್ಬಿಡೈತಿ. ಎಗ್ ಹಾಕೈತಿ, ನಮ್ಗೆ ಚಿಕನ್ ಹಾಕೈತಿ. ಹಾಂ ಚಲೋ ಮಾಡ್ತಾ ಆಕೆ. ಅವ್ರ ಅಪ್ಪಗೆ ಹೇಳ್ತಾರೆ ಸೆ ಆಕೆ ಇವತ್ತು. ಇಲ್ಲ ಅದಕ್ಕೆ ಉಳ್ಳಾಗಡ್ಡಿ ಹುರ್ಕೊಳಕತ್ತಾರ, ಕರ್ಕೊಳಕತ್ತಾರ ಉಳ್ಳಾಗಡ್ಡಿ ಕರಿಬೇಕಲ್ಲ ಒಂದು ಗೋಲ್ಡನ್ ಕಲರ್ ಬರೋವ್ರಿಗಿನ. ಅದು ತೊಗೊಬಿಡಮ್ಮ ಚಮಚ. ಸ್ವಲ್ಪ ಮಿಕ್ಸ್ ಮಾಡೋಕೆ ಸಾನಿಯಾ ರಬಡಿ ಹಂಗೈತಿ ಬ್ರೆಡ್ಗೆ ಹಚ್ಚಿದ್ದು. ಹೌದಾ? ಎಷ್ಟನೇ ಸಲವ ಇದು ರಬಡಿ ತಿನ್ನೋದು? 3ನೇ ಸಲ. ಖಾಲಿ ಆತನ ಡಬ್ರೆಗಿಂದ ಖಾಲಿ ಆತ. ಅದನ್ನೆಷ್ಟು ಮುಗಿಸ್ಬಿಡು. ಹಾಂ ಚಲೋ ಆಗಿತ್ತಲ್ಲ. ಅದು ಎಷ್ಟು ತನ್ನ ಸಲ ತಿಂದ್ರು ಮತ್ತೆ ತಿನ್ಬೇಕು ಅನ್ಸೈತ್ರಿ, ಹಂಗಾಗೈತಿ. ಹಾಂ ಇದಾದ ಹಂಗಾಗೈತಿ, ಅದು ಕುಲ್ಪಿ ತಿಂದಂಗೆ ಹಾಕೈತಿ, ಅಷ್ಟು ಟೇಸ್ಟ್ ಆಗ್ಬಿಟ್ಟೈತಿ. ಹೋಗಿ ಮನೆ ನಮಾಜ್ ಮಾಡ್ತಿಂತಲ್ಲ, ನಾನು ಇದು ಮಾಡ್ತೀನಿ ಕರಿತು ನೋಗೋಣ ಹರಿಪ. ಇಲ್ಲಿ ನೋಡ್ರಿ, ಇದು ಚಿಕನ್ ಬಿರಿಯಾನಿ ಮಾಡಾಕತ್ಲಿ ಅರ್ಶಿ ರೀ, ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಅದು ಚಿಕನ್ ಒಳಗೆ ಹಾಕಿದ್ದು. ಟೊಮೆಟೊ ಹಣ್ಣು ಹಾಕ್ಬೇಕು ರೀ, ಮೆಣಸಿನ್ಕಾಯಿ 1-2-3 ಹಾಕ್ಬೇಕು ರೀ, ಗಿಡಿಯೋ ಹಾಕ್ಯಾಡ್ರಿ. ಹಿಂಗೆ ಮುರಿದು ಒಂದ್ರಾಗ ಎರಡು ಮಾಡಿ ಹಾಕಿದ್ರೆ ಇಲ್ಲ ಒಂದ್ರಾಗ ಎರಡು ಹೆಚ್ಚಿ ಹಾಕ್ಬೇಕು ರೀ. ಅವನ್ನ ಈ ಥರ ಹಾಕ್ಬೇಕು ರೀ. ಮತ್ತು ಟೊಮೆಟೊ ಹಣ್ಣು ರೀ, ಈಗೆಲ್ಲ ಮಸಾಲೆನ ಹಾಕ್ಬೇಕು ರೀ. ಒಂದಿಷ್ಟು ಉಳ್ಳಾಗಡ್ಡಿ ಕರ್ದದ್ದು ಅವೆಲ್ಲ ಹಾಕಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ ರೀ, ಗರಂ ಮಸಾಲ, ಧನಿಯಾ ಪುಡಿ, ಬಿರಿಯಾನಿ ಮಸಾಲೆ ಎಲ್ಲ ಕೂಡ ಹಾಕ್ಬೇಕು ನೋಡಿರಿ. ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಇದು ಬಿರಿಯಾನಿ ರೀ. ಐತೆ ಅದನ್ನ ಹಾಕಿ. ಇದು ರೀ ಧನಿಯಾ ಪುಡಿ ರೀ. ಇದು ಇಲ್ಲ ಅರ್ಶಿನ ಪುಡಿ ಹಾಕಾಕತ್ತಲ್ರಿ, ನಮ್ಮ ಬ್ಯಾಬಡೆ 1 ಅರ್ಶಿನ ಪುಡಿ ಬಿಟ್ರಿ, ಮತ್ತು ಗರಂ ಮಸಾಲ ರೀ, ಮತ್ತು ಬಿರಿಯಾನಿ ಮಸಾಲ ರೀ. ಇದು ಸ್ವಲ್ಪ ಚಿಕನ್ ಮಸಾಲ ರೀ. ಈಗ ಉಪ್ಪು ರೀ, ಆಮೇಲೆ ನೋಡಿ ಹಾಕ್ಬೇಕು ರೀ, ಇಲ್ಲತ್ತಂದ್ರೆ ಪೀಸೆಲ್ಲ ಉಪ್ಪು ಆಗ್ಬಿಡ್ತಾರೆ. ಉಪ್ಪು ಜಾಸ್ತಿ ಆದ್ರೂ ಒಂದು ಮುರಿದು ಹಾಕ್ಮ ಅವನ್ನ. ಅವನ್ನೆಲ್ಲ ಉಳ್ಳಾಗಡ್ಡಿ ರೀ, ಅವು ಉಳ್ಳಾಗಡ್ಡಿಗೆ ಎಷ್ಟು ಕರ್ಕೊಂಡು ಅಷ್ಟು ಹಾಕಾಕತ್ತಾಳ್ರಿ. ಡೆಕೋರೇಷನ್ ಅಷ್ಟು ಲಾಸ್ಟ್ 1-2 ಇಡ್ತಾಳ್ರಿ. ಎಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತಾಳ್ರಿ. ಚಲೋ ಆಕೈತಿ, ಟೇಸ್ಟ್ ಆಗ್ತೈತೆ ರೀ. ಮತ್ತು ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಈಗ ಒಣ ಖಾರ ರೀ. ನೀವು ಖಾರ ಜಾಸ್ತಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಇಲ್ಲ ಬೇಕಪ್ಪ ನಮ್ಮ ಕಡಿಮೆ ಬೇಕಂತಂದ್ರೆ ಕಡಿಮೆ ಹಾಕ್ಕೊಡ್ರಿ. ಆಮೇಲೆ ನೋಡಿನ ಹಾಕೋಬೋದು. ಗ್ರೇವಿ ಸಪ್ಪಗಿತ್ತಂದ್ರೆ ಉಪ್ಪು ಖಾರ ಹಾಕ್ಯಬೇಕು ರೀ. ಲಾಸ್ಟಿಗೆ ನಿಂಬೆಹಣ್ಣು ರೀ, ನಿಂಬೆಹಣ್ಣಿನ ರಸ. ಮೊಸರು ಹಾಕ್ಬೇಕು ರೀ, ಮೊಸರು ಇಲ್ಲ ಅಂತಂದು ಮತ್ತೆ ನಿಂಬೆಹಣ್ಣು ಹಾಕೊಳಕತ್ತಾಳ್ರಿ. ಈಗ ಮಿಕ್ಸ್ ಮಾಡೋದ್ರಿ. ಈಗ ಮಿಕ್ಸ್ ಮಾಡಕಂದ್ರೆ ಅವ್ರ ಅಪ್ಪ ಬಂದ್ರೆ ಮೊಸರು ಹೇಳೇಬಿಟ್ಲ್ರಿ. ತತ್ತಿ ನೋಡ್ರಿ, ಹಸಿಪು ತತ್ತಿ ಕುಸಿದ ತತ್ತಿ ತೊಗೊಂಡ್ರಿ ತಿನ್ನಾಕ. ಮೊಸರು ತರಕ್ಕೆ ಹೋಗ್ಯಾನ್ರಿ, ನಮ್ಮನ್ನ ಹೋಗ್ಯಾನ್ರಿ. ಯಾಕಂದ್ರೆ ಮೊಸರು ಹಾಕ್ಲಿ ಅಂದ್ರೆ ಇದು ಟೇಸ್ಟ್ ಅದ್ದೂರಿ ಅನ್ನಿಸ್ತೈತೆ ರೀ. ಹಾಗಾಗಿ ಮೊಸರು ಹಾಕಿದ್ರೆ ಟೇಸ್ಟ್ ಇನ್ನೂ ಜಾದ ಅಂತಾರಲ್ರಿ, ಜಾಸ್ತಿ ಹಂಗೆ ಆಕೈತೆ ರೀ. ಹಾಗಾಗಿ ಮೊಸರು ಹಾಕಬೇಕು ರೀ. ಅಕ್ಕಿ ಅರ್ಶಿ ರೀ, ನಾವಾದ್ರೆ ಮಾಡ್ತಿದ್ವಿ ಬಿಡ್ರಿ, ಇಲ್ಲಂದ್ರಿಲ್ಲ ಅಂತಂದು. ಆದ್ರೆ ಎಲ್ಲ ಕರೆಕ್ಟಾಗಿ ಬೇಕಾರಿ. ಏನು ನೋಡ್ರಿ ಅರ್ಶ ಚಿಕನಿಗೆ ಮಸಾಲೆ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹಾಕಿದಾಳ್ರಿ. ಅದಕ್ಕೆ ಪಾಲಕ್ ಹಾಕೇನ ಅರ್ಶ? ಪಾಲಕ್, ಉಳ್ಳಾಗಡ್ಡಿ ಅಲ್ರಿ, ಕರ್ದಿದ್ದು ಉಳ್ಳಾಗಡ್ಡಿ ಹಾಕ್ಯಾಳೇನ, ಟಮಾಟಿ ಅದೆಲ್ಲ ಹಾಕ್ಯಾಳ್ರಿ. ಆಮೇಲೆ ಇಲ್ಲಿ ರೈಸಿಗೆ ಹಾಕ್ಯಾಳ್ರಿ ನೀರು, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ, ಲಿಂಬೆಹಣ್ಣು, ಜೀರಿಗೆ ಅಲ್ಲ ಸಾಜೀರಿಗೆ, ಏಲಕ್ಕಿ, ಲವಂಗ ಅದೆಲ್ಲ ಹಾಕ್ಯಾಳ್ರಿ. ಚಿಕನ್ ಮಿಕ್ಸ್ ಮಾಡತ್ತಲ್ರಿ ಇಲ್ಲಿ ಭಾಳ ಚಂದಾಗಿ. ಮೊಸರು ಹಾಕೇನ? ಚಲೋ ಆತ್ ಬಿಡುವ. ನೆಕ್ಸ್ಟ್ ಏನೀಗ? ಗ್ರೇವಿ ಮಾಡ್ಕೊಡ್ಬೇಕು. ಗ್ರೇವಿ? ಹಾಂ ಮಾಡಿ. ಇವಾಗ ಇಲ್ಲಿ ಗ್ರೇವಿಗೆ ಅರ್ಶಿಯ ಡಬ್ರಿ ತೊಗೊಂಡಲ್ರಿ. ಅರ್ಶಿಯ ಸಾಕ ಇದು ಹಾಕೈತಿಲ್ಲ ಅದ್ರೊಳಗೆ? ಹಾಕೈತೆ. ಉಪ್ಪು ಹಾಕಿದ ಕೂಡಲೇನ ಇದು ಆಗ್ಬಿಟ್ಟಿದ್ರದ್ದು ನೀರು.
ಈಗ ನೋಡಿ ಹೆಂಗಾತ ಭಾಳ ಐತಿ ಚಿಕನ್ ಸ್ವಲ್ಪ ತೆಗದಿಲ್ಲ ತೆಗಿಬೇಕಿಲ್ಲ ಒಂದು ಸ್ವಲ್ಪ ತೆಗಿಬೇಕಾಗಿತ್ತು ಮತ್ತು ಚಿಕನ್ ಗ್ರೇವಿ ರೆಡಿ ಮಾಡ್ಕೊಳತ್ತಾಳ್ರಿ ಏನಿಲ್ಲ ರೀ ಎಣ್ಣೆದೊಳಗೆ ಇದು ಹಾಕಿಬಿಟ್ರೆ ತಿರುಗಿಸ್ಬಿಟ್ಬೇಕ್ರಿ ಸ್ವಲ್ಪ ಸ್ವಲ್ಪ ಹಾಕೋ ಎಣ್ಣೆ ಇಲ್ಲಿ ನೋಡ್ರಿ ಬಿರಿಯಾನಿದು ಗ್ರೇವಿ ರೆಡಿ ಆಕತ್ರಿ ಇಲ್ಲಿ ಅನ್ನಕ್ಕೆ ಇಟ್ಟಾಳ್ರಿ ನಾನು ಸೀರೆ ವ್ಯಾಪಾರ ಮಾಡಿ ಬಂದೇರಿಪ್ಪ ಹೋಗಿ ಒಂದಿಷ್ಟು ನೀರು ಕುದಿಯಾಕೈತಿ ಮರ್ಷಿ ಇದು ಇದು ಅನ್ನನ ಬಸ್ಕೊಂಡ್ರಿ ಯಾರಿಪ್ಪ ಅರ್ಶಿ ರೀ ಆಮೇಲೆ ಗ್ರೇವಿನ ರೆಡಿ ಆಯ್ತು ಈಗ ಅಳ್ಳಿ ಬಿಡೋದಲ್ರಿ ಅದಕ್ಕೆಲ್ಲ ಈ ಡಬ್ರಿ ಒಳಗೆ ಎಲ್ಲ ರೆಡಿ ಮಾಡ್ತಾಳ್ರಿ ಈಗ ಅನ್ನ ಹಾಕ್ಕೊಳ್ಳೋದು ಗ್ರೇವಿ ಹಾಕಿ ಕೆಳಗೆ ಅರ್ಧ ಅನ್ನ ಹಾಕಿಬಿಡೋದ್ರಿ ಈಗ ಅರ್ಧ ಅನ್ನ ಹಾಕಿ ಇದು ರೀ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ರೀ ಮತ್ತೇನು ಹಾಕ್ತೀವ ನಿಂಬೆಹಣ್ಣು ಲಾಸ್ಟ್ ಮ್ಯಾಗ ಹಿಂಡು ಇಂಥವು ಮ್ಯಾಗ ನಡಕ್ಕೆ ಸ್ವಲ್ಪ ಹಾಕ್ತೀಯ ನಡಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಅಂತ್ರಿ ರಸ ಇಲ್ಲ ನಿಂಬೆಹಣ್ಣು ಜಾಸ್ತಿ ಅದ ಅದಕ್ಕೆ ಮತ್ತೆ ಮೊಸರು ಬೇಕಂತ ಇದು ಮಾಡಿಲ್ಲ ರೀ ಬಡ್ಕೊಂಡ್ಲು ಮೊಸರು ಬೇಕಮ್ಮ ಅಂತ ಈಗ ಉಳಿದಷ್ಟು ಅದ್ರೊಳಗೆ ಹಾಕಿ ಆಮೇಲೆ ಕಡೆ ಲಾಸ್ಟಿಗೆ ಅದಿಷ್ಟು ಅನ್ನ ಹಾಕಿಬಿಡೋದ್ರಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಡೋದ್ರಿ ಮ್ಯಾಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡೋದು ಸಣ್ಣ ಉರಿಲಿಂತ ಒಲಿ ಮ್ಯಾಗ ಆದ್ರೆ ಕಿಚ್ಚದ ಮೇಲೆ ಅಳ್ಳಿ ಬಿಟ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಈಗ ಒಲಿ ಮ್ಯಾಗ ಹಿಡಿದು ಮಾಡೋಗ ಸನಿ ಬೆಂಕಿ ಐತೆ ನೋಡು ನೀಗ ನೀರು ಕಾಸ್ಕೊಂಡಿದ್ದಲ್ಲಮ್ಮ ನೋಡೋಗ ಬೆಂಕಿ ಐತೆ ನೀಟ ನೋಡೋಗ ಅರಿಪ ನೀನ್ರ ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ಮುಗೀತ್ರಿ ಅಳ್ಳಿ ಬಿಡೋದ್ರಿ ಇಲ್ಲ ಮತ್ತು ಲಾಸ್ಟ್ ಫುಡ್ ಕಲರ್ ರೀ ಪೈಕ್ ಬೇಡ ಅಂತ ಹೇಳಿದ್ರಿ ಕೇಳಂಗಿಲ್ಲ ರೀ ಹಾಕಿ ಬಿಡ್ತಾಳ್ರಿ ಸ್ವಲ್ಪ ಹಾಕದ್ನ ಅಷ್ಟು ಹಾಕ್ಯಂದ್ಬಿಟ್ಟೇನ ಬಿಡು ಸಾಕತ್ತ ಬಿರಿಯಾನಿ ರೆಡಿ ಆತಂತ್ರಿ ಮಿಕ್ಸ್ ಮಾಡ್ತಾ ಅಂತ್ರಿಕೆ ನಾನು ಸೀರೆ ಪ್ಯಾಕ್ ಮಾಡಿ ಇಡಾಕತ್ತಿದ್ದೆ ರೀ ಅಯ್ಯ ಇದು ಹತ್ತಿ ಬಿಡ್ತಲ್ಲ ಮತ್ತೆ ಇದು ಹೋಗಿ ಬಂದು ಆಗೈತಿನಿಲ್ಲ ಅದು ಬಿಡಿಸೈತಲ್ಲ ಹೋಗ ಬರ್ತಿರ್ಬೇಕದು ಅವಾಗನ ಬಂದ್ ಮಾಡ್ಬೇಕು ಬಂದ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಾಡ್ ತೆಗಿಯಬಾರ್ದು ಅಂದ್ರೆ ಅದೈತೆ ಅದು ನೋಡ್ಲಿ ಇನ್ನೂ ಹಿಂಗೈತಿದ ಹಿಂಗಿರ್ಬಾರ್ದು ಅನ್ನ ಮೆತ್ತಗಾಗ್ಬೇಕು ಅರ್ಶಿ ಇದನ್ನ ಅದು ಹೆಂಗಿನ ಇದೈತಿ ಇದು ಹೋಗಿನ ನರಮ್ಮ ಆಗ್ಬೇಕು ಅನ್ನ ಅದು ಮೆತ್ತಗ ನೀನು ಲಘುನ ಇಳಿಸ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ರಿ ಅಲ್ಲ ಇನ್ನೂ ಸ್ವಲ್ಪ ಹೊತ್ತಾಗಿತ್ತಂದ್ರೆ ಇದಾಗ್ಬಿಡ್ತದೆ ಆಳ್ತತ್ತಲ್ಲ ನೀನು ಇಡಬೇಕಿಲ್ಲ ನನ್ನ ಸೂರು ಅಯ್ಯ ಆಗಿತ್ತು ಹಾಪ ಈಗ ಬಂದ್ರೆ ತಂಡಿಲ್ಲನ್ರಿ ನಿಮ್ಮ ಕಡೆ ರೀ ತಂಡಿಂದ ಬಿಸಿನೀರು ಮಾಡ್ಕೊಟ್ಟಿನಿ ರೀ ನಿಮ್ಗೆ ರೀ ಅವ್ರ ಅಣ್ಣಾಗ ಬಂದಾರಿ ಶೊಟ್ರಾಕಿ ನಿಂತ್ಕೊಂಡ್ಬಿಟ್ಟಿಯಲ್ಪ ನೀನು ಜಾ ಜಾ ಆಕೈತಿ ಅಂತಂದು ಸುಮ್ಮನ ತಮ್ಮನೆಲ್ಲ ಅಂಗಡಿಗೆ ಹೋದ್ಲನ ಅರಿವಿ ಇವು ಬಟ್ಟೆ ಇದುವ ಪ್ಯಾಕ್ ಮಾಡ್ಬೇಕಲ್ಲ ಪ್ಯಾಕ್ ಮಾಡಿ ಇಟ್ಟು ಇವೆಲ್ಲ ರೊಟ್ಟು ಖಾಲಿ ಆಗಿದ್ದು ಇಡ್ಬೇಕು ತೆಗೆದು ಇನ್ನು ಇಷ್ಟು ಇವತ್ತು ತೊಗೊಂಡಿದ್ದು ಅವ್ರು ಬಂದು ನೋಡ್ದಾಗ ಇನ್ನೂ ಎಷ್ಟು ಹಾಕೊಂಡಿದ್ವು ಒಂದಿಷ್ಟು ಹೋದ್ವಿ ಈಗ ಇಲ್ಲಿ ಪ್ಯಾಕ್ ಮಾಡಿ ನೋಡು ಇನ್ನೊಂದಿಷ್ಟು ಜಾಸ್ತಿ ಹೋಗುತ್ತಾ ನೋಡ್ತಾರೆ ಫ್ರೆಂಡ್ಸು ಯಾರು ಬೇಕಂತ ಹೇಳಿದ್ರೆ ಕೇಳ್ತಾರ ಮಡಿ ವರ್ಕಿಂಗ್ ಬಂದೈತಿ ಪೂರ ಹಂಗೆ ನೋಡಪ್ಪ ಸೀರೆ ಅದ ಮಡಿ ಅಲ್ರಿ ಮದಿ ಒಳಗೆಲ್ಲ ಹಾಕ್ತಾರಲ್ಲ ಅವು ಮಡಿ ನೋಡ್ರಿ ಮದಿ ಒಳಗೆ ಎಂಗೇಜ್ಮೆಂಟ್ ಒಳಗೆ ಅದಾರಿ ಅದ ನೋಡ್ರಿ ಎದ್ರಾಗ ಅಗಲ್ದಿದ್ರೊಳಗೆ ಹಾಕಿಬಿಡ್ರಿ ಒಂದ್ರೊಳಗೆ ಚಂದ ಐತಿ ಕಲರ್ ಮರೂನ್ ಕಲರ್ ಏನಂತಾರ ಅದಂದ್ರೆ ಎರಡು ತೊಗೊಂಬಂದಿವ್ರಿಪ್ಪ ಓದ್ವಂದ್ರೆ ಮತ್ತೆ ನೋಡಿದ್ರ ಆತಂತ ಹೇಳಂದ್ರೆ ಅವ ಎರಡನ ಅಷ್ಟು ರೊಕ್ಕದ್ದು ರೀ ಅವು ಇದು ಬೇರೆ ಪುಲ್ಲು ಐತ್ರಿ ಅದು ಬೇರೆ ಐತ್ರಿ
ಅಲ್ಲಲ್ಲ ಹಸಿರು ಅಂತ ಹಸಿರಲ್ರಿ ಮೋರ್ ಕಲರ್ ರೀ ಮೋರ್ ಕಲರ್ ಐತ್ರಿ ಅದು ಬ್ಲೌಸಿನ ಅಂತದ್ ಐತಿ ಮೋರ್ ಕಲರ್ ಅದು ಬೈ ಬಂದ್ರೈತ್ರಿಪ್ಪ ದೊಡ್ಡದ ಬಂದ್ರೈತ್ರಿ ನೋಡ್ರಿ ಹೆಂಗೈತಪ್ಪ ಚಲೋ ಐತ್ರ ಅರ್ಶಿಯ ಮಾಡಿ ನೋಡ್ರಿ ಮೊಸರು ಹಾಕ್ಯಂತಾರ ನೋಡ್ಲಿ ಮೊಸರು ತಂಬೋರಿ ಸುಮ್ಮನೆ ಹರ್ಷಿಯ ಮಾಡಿದ್ದ ಚಲೋ ಐತೆ ಸಾನೇ ಸೌಂದ್ ಮಾಡಿ ಹಾಕಿ ಇವತ್ತು ಸಾನೇ ಬಂದಾಗಿದ್ದ ಮಾಡ್ತೀರ ನಾವು ಅವು ಎಲ್ಲ ತಿಂದ್ವಿ ಬಿಡು ಅದು ದಾಲ್ ತಡ್ಕ ಮಾಡಿದ್ಲ ಅರ್ಶಿ ಇದು ಮಾಡಿದ್ಲ ಎಲ್ಲ ಸ್ವಲ್ಪ ತಗೊಂಡೆ ನಿನ್ನಪ್ಪ ನೀವು ಅದನ್ನ ಯಾರು ಮಾಡ್ತೀರ ನಮ್ಮ ಮನ್ಯಾಗಿದ್ರು ಬಿರಿಯಾನಿ ಮಸ್ತ್ ಮತ್ತೆ ಉಂಡು 9 ಗಂಟೆ ಅಲ್ಲಿ 8 ಮಕ್ಕೊಂತ ಆಯ್ಕೆ ಇವತ್ತು ಉಪ್ಪರ್ ಬಂದಾರ ಅಂತ ಮಕ್ಕೊಂಡ್ ನಿಂತ ಆಯ್ಕೆ ಇಲ್ಲಿ ಇಲ್ಲಿ ನಮ್ಮ ಆಸಿಪಿಗೆ ಯಾಕೆ ಬಿರಿಯಾನಿ ರೆಡಿ ಆಗಕತ್ರಿ ನಮ್ಮ ಆಪರ್ ಹೋದ್ರಿ ಬಿರಿಯಾನಿ ಮಸ್ತ್ ಆಗೈತೆ ಅಂತೇಳಿ ಒಂದು ಊಟ ಮಾಡಿ ಹೋದ್ರಿ ಅವ್ರು ಎಲ್ಲರೂ ನಾವು ಊಟ ಮಾಡಿದ್ರಿ ಇಲ್ಲಿ ರಿಪರ್ನ ಮತ್ತು ಸಾನಿನ ಬಾಂಡೆ ತೊಳ್ಯಾಕತ್ತಾರೆ ಬಾಂಡೆ ಭಾಳ ಆಗಿದ್ದು ರೆಸಿಪಿ ಮಾಡಿದ್ವಿ ಅಂದ್ರೆ ಬಾಂಡೆ ರೀ ತೊಳ್ಯಾಕತ್ತಾರೆ ನಾವು ಎಲ್ಲ ಎತ್ತಿಬಿಟ್ಟು ಊಟ ಮಾಡಿದ್ವಿ ಸ್ವಲ್ಪ ವಾಕಿಂಗ್ ಮಾಡ್ಬೇಕ್ರಿ ಮತ್ತಿಲ್ಲಿ ನಾವು ವಾಕಿಂಗ್ ಮಾಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ